ಸೂಪು ಸಿಕ್ತಿದೆ, ಮನಸ್ಸು ನಗ್ತಿದೆ, ಒಂದು ಸ್ಪೂನಲ್ಲಿ ಹೆಲ್ತ್ ಸಿಕ್ತಿದೆ, ಹಾಟ್ ಹಾಟ್ ಸೂಪು ಹಾಯಾಗಿದೆ, ಅಯ್ಯೋ ಇನ್ನು ಸ್ವಲ್ಪ ಬೇಕಾಗಿದೆ. ಏನೋ ಪುರುಷ ಚಳಿ ಇದೆ. ಇದನ್ನ ಕರ್ನಾಟಕನ ಹಿಮಾಲಯ ಪ್ರದೇಶನೋ? ಡೌಟ್ ಇಲ್ಲಮ್ಮ, ಪಕ್ಕ ಹಿಮಾಲಯ. ನೋಡ್ರಿ ಮೌಂಟ್ ಎವರೆಸ್ಟ್ ಪಕ್ಕದಲ್ಲೇ ಐತಿ. ನೋಡ್ರಿ ಮೌಂಟ್ ಎವರೆಸ್ಟ್ ಪಕ್ಕದಲ್ಲೇ ಐತಿ. ಮೌಂಟ್ ಎವರೆಸ್ಟ್ಗಿಂತ ಸ್ವಲ್ಪ ಹೈಟ್ ಕಡಿಮೆ ಆಯ್ತು ಅನ್ಸುತ್ತೆ ಕಣ. ಸ್ವಲ್ಪನೇ ಅಲ್ವಾ ಮ್ಯಾಮ್, ಅಡ್ಜಸ್ಟ್ ಆಗುತ್ತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಲ್ಲ ಅಲ್ಲಕ್ಕೆ ಹೋಗಿದ್ದು ಆಲ್ಕರ್ ಡೈರಿಗೆ ಹಾಕಿದ್ದು ಎಲ್ಲ ಮುಗೀತು. ಬನ್ರಿ ಇಷ್ಟು ಬೆಳಗ್ಗೆ ಈ ಚಳಿಲಿ ರನ್ನಿಂಗ್ ಎಲ್ಲ ಅವಶ್ಯಕತೆ ಇದೆಯಾ? ಯಾಕೆ ವೆಯ್ಟ್ ಲಾಸ್ ಆಗಕ್ಕೆ ಇಷ್ಟ ಇಲ್ವಾ? ಹಲೋ, ವೆಯ್ಟ್ ಲಾಸ್ ಮಾಡೋದಕ್ಕೆ ಡಯಟ್ ಇಂಪಾರ್ಟೆಂಟ್, ರನ್ನಿಂಗ್ ಅಲ್ಲ. ಡಯಟ್ ರಾತ್ರಿ ಎಷ್ಟು ಮಾಡ್ತಿದ್ದೆ ಬಿರಿಯಾನಿನ? ಬರೀ 3 ಪ್ಲೇಟು ನೀನು ಬಿಟ್ಟಿದ್ದೆ ಅರ್ಧ ಸೇರಿ. ಚೆನ್ನಾಗಿ ಮಾಡ್ತಿದ್ದೆ ಬಾ ಡಯಟ್ನ. ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ. ಯಪ್ಪ ನನ್ನ ಕೈಲಿ ಆಗ್ತಿಲ್ಲ, ನೀವು ಓಟ್ ಬರ್ರಿ, ಆಮೇಲೆ ಜನ ಆಗ್ತೀನಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಯಾಕೆ ಮ್ಯಾಮ್, ಎನರ್ಜಿ ಇಲ್ವಾ? ಯಾಕೆ ಚಳಿ ಆಗ್ತೈತಾ? ಜರ್ಕಿನ್ ಕೊಡ್ಲಾ? ಯಾಕೆ? ಅರ್ಧ ಊರು ಬಾಗ್ಲಾಗ್ಬಿಡ್ತದೆ. ಈ ಚಳಿಗೆ ಬಿಸಿ ಬಿಸಿ ಸೂಪರ್ ಸ್ವರ್ಗ. ಅದು ನಿಜಾನೇ. ಅದು ನಿಜಾನೇ. ಅಂತಮ್ಮ ಸಿಗ್ನಲ್ ಬಂತು, ಹೊಡೆಯೋ ರಿವರ್ಸ್ ಗೇರು. ನೋಡಿ, ಬಿಸಿ ಬಿಸಿ ಸೂಪ್ ಬಂದಿದ ತಕ್ಷಣ ಎಲ್ಲಿಲ್ದಿರ ಎನರ್ಜಿ ಬಂದ್ಬಿಡ್ತು. ಬನ್ನಿ ಬಿಸಿ ಬಿಸಿ ಟೇಸ್ಟಿ ಆಗಿರೋ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಯ್, ಎಲ್ಲಿ ಇವ್ರು ಇನ್ನೂ ಬಂದೇ ಇಲ್ಲ? ಖುಷು, ಇವತ್ತು ಸೂಪ್ ನಾನೇ ಮಾಡ್ಕೊಡ್ತೀನಿ ಕಣ ನಿಮ್ಮ ಮಕ್ಕಂಗೆ. ಮ್ಯಾಮ್ ನಿಜ ಹೇಳಿ ಮ್ಯಾಮ್, ನಿಮ್ಮ ಮಾಡಕ್ಕೆ ಬರುತ್ತಾ? ಏಯ್ ಅವೆಲ್ಲ ಕೇಳ್ಬೇಡ, ಬಾರ ಮಾಡ್ಕೊಡ್ತೀನಿ. ಸರಿ ಸರಿ. ಓ ಮೇಡಮ್ ಅವಾಗ ಬಂದ್ಬಿಟ್ಟವ್ರೆ. ಏನೋ ಸೂಪ್ ಕೂಡ ನಮ್ಗಿಂತ ನಿನ್ಗೆ ಆ ಥರ ಜಾಸ್ತಿ ಇದ್ದಂಗೆ ಐತೆ. ಹೌದೌದು, ಬನ್ರಿ ಮಾಡೋಣ. ಸೊ ಆಗ್ಲೇ ಹೇಳ್ದಂಗೆ ಈ ವೆಜಿಟೇಬಲ್ ಸೂಪು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಚಳಿಗಾಲದಲ್ಲಿ ಅದೆಲ್ಲ ನೋಡ್ತಿರೋರಿಗೆಲ್ಲ ಗೊತ್ತು. ಸ್ಟಾರ್ಟ್ ಮಾಡು. ಆಗ್ಲೇ ನೀನೇನೋ ಹೇಳ್ತಿದ್ದಲ್ಲ ಚಳಿ ಆಗ್ತಿದೆ ಅಂತ, ಬಿಸಿಲು ಬಂದಿದೆ, ಹೋಗಿ ಬಿಸಿಲು ಕಾಯಿಸ್ಕೊ ಹೋಗು. ನನ್ನ ಕೈಲಿ ಮಾಡಿರೋ ಸೂಪ್ ಕುಡಿಯೋ ಅದೃಷ್ಟ ನಿಂಗೆ ಇಲ್ಲ ಅನ್ಸುತ್ತೆ. ಬಾ ಪುರುಷ ಹೋಗೋಣ. ಏನಂತ ಸೌಟ್ ಕೊಟ್ಟಾಗೋ. ಅಕ್ಕೋ ಸ್ವಲ್ಪ ಜಾಸ್ತಿ ಮಾಡ್ರಿ ಅಕ್ಕ ಸೂಪು. 3 ಹೊತ್ತು ಕುಡಿಯೋಷ್ಟು ಮಾಡ್ಕೊಡ್ತೀನಿ. ಮೊದಲನೇದಾಗಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಶುಂಠಿ ಹಾಕೊಳ್ತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ಮತ್ತು ಫ್ರೈ ಆಗಬೇಕಿದೆ ಚೆನ್ನಾಗಿ. ಶುಂಠಿ ಹಸಿ ಸ್ಮೆಲ್ ಹೋಗಿದೆ. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡು ಬಿಡ್ಬೇಕು ಇದಕ್ಕೆ. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಸೂಪಿಗೆ. ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಇದ್ರ ಜೊತೆ ಮಿಕ್ಸ್ ಆಗುತ್ತೆ, ಖಾರ ತುಂಬ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಅರ್ಧಂಬರ್ಧ ಬೇಯಿಸ್ಕೊಬೇಕು, ಜಾಸ್ತಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟು ಸಹ ಬೆಂದಿದೆ. ಈಗ ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಬೀನ್ಸು ಕೂಡ ಬೆಂದಿದೆ. ಎಲೆಕೋಸು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಹುರ್ಕೋಬಾರ್ದು ಇದನ್ನು, ಯಾಕಂದರೆ ಜಾಸ್ತಿ ಬೆಂದ್ಬಿಟ್ರೆ ಟೇಸ್ಟು ಕೂಡ ಚೆನ್ನಾಗಿರಲ್ಲ. 3/4 ಭಾಗ ಬೇಯಿಸ್ಕೋಬೇಕಷ್ಟೇ ತರಕಾರಿನ. ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ.
ಈ ಸೂಪಿಗೆ ಯಾವುದೇ ಸ್ಪೈಸಸ್ ಜಾಸ್ತಿ ಹಾಕಬಾರ್ದು. ಚಿಲ್ಲಿ ಹಾಕಬೇಕು, ಬಿಟ್ಟರೆ ಪೆಪ್ಪರ್ ಪೌಡ್ರ್ ಹಾಕ್ಬೇಕು ಅಷ್ಟೇನೆ. ನೋಡಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಕಪ್ ನೀರು ತೊಗೊಂಡಿದ್ದೀನಿ ಇದರಲ್ಲಿ. ಸೊ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದೇ ನೀರನ್ನ ತೊಗೊಂಡು ನಾನು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಇದರೊಳಗಡೆ ಹಾಕ್ಕೊಳ್ತೀನಿ. ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗೆ ಡೈರೆಕ್ಟ್ ಹಾಕ್ಬೋದು, ಗಂಟಾಗ್ಬಿಡುತ್ತೆ ಅಂತ ಸಪ್ರೇಟಾಗಿ ಈ ಥರ ಕಲಿಸ್ಕೊಂಡು ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ ಯಾವುದೇ ರೀತಿ. ನೀರು ಬಿಸಿಯಾಗಿದೆ, ಕುದಿಯೋವರೆಗೂ ಇಟ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಇದನ್ನ ಹಾಕ್ಕೊಂಡು ಅದಾದಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫುಲ್ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ತಿಕ್ಕಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಮತ್ತು ತಳ ಹತ್ಬಿಡುತ್ತೆ ಕೂಡ. ಅರ್ಧ ಒಳ್ಳೆ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆಗಲೇ ತಿಕ್ನೆಸ್ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಆಲ್ಮೋಸ್ಟ್ ರೆಡಿ ಆದಂಗೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಒನ್ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಸೂಪ್ ರೆಡಿ ಆಗಿದೆ. ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೊಗೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನನ್ನ ಕೈಯಲ್ಲಿ ಮಾಡಿರೋ ಈ ಸೂಪ್ ಕುಡಿಯೋ ಅದೃಷ್ಟ ನಿಮಗಿದೆ ಅನಿಸುತ್ತೆ. ತಗೊಳ್ಳಿ, ಟೇಸ್ಟ್ ಮಾಡಿ. ಸೂಪು ಸಿಗ್ತಿದೆ, ಮನಸ್ಸು ನಗ್ತಿದೆ. 1 ಸ್ಪೂನಲ್ಲಿ ಹೆಲ್ತು ಸಿಗ್ತಿದೆ. ಹಾಟ್ ಸೂಪು ಹಾಯಾಗಿದೆ. ಅಯ್ಯೋ, ಇನ್ನು ಸ್ವಲ್ಪ ಬೇಕಾಗಿದೆ. ಹೌದಾ ಖಾಲಿ ಆಗಿದೆ.